ಶ್ರೀಮಂತರು ಫೋನ್ ಮಾಡಿ ಕರೆದ್ರೆ ಫಂಕ್ಷನ್ ಆಯ್ತಾ ಅಂದರೆ ಬಿರಿಯಾನಿ ತಿನ್ನೋಕೆ ಹೋಗ್ಬಿಡ್ತಾರೆ. ಬಡವ್ರ ಮನೆಗೆ ಬಂದು ನೋಡೋವ್ರ ಓಟ್ ಹಾಕೋಕ್ಕೆ ಬೀದಿ ಸುತ್ತಾರೆ ಕೈ ಹಿಡ್ಕೊಂಡು. ಆಮೇಲೆ ಚಪ್ಪಲಿ ತೊಡ್ತಾರೆ, ನಾಯಿ ಇರ್ತದೆ. ಡಿಪಾರ್ಟ್ಮೆಂಟ್ ಅವರು ಗೇಟ್ ಇರ್ತಾರೆ, ಲಟ್ಟ ತೊಗೊಂಡು ಪಿಸ್ತಲ್ ಇಸ್ಕೊಂಡು ಬಾಡಿ ಗಾರ್ಡ್ಗಳು. ಸಾಲ ಕೊಡಬೇಕಂತ ಫೋನೇ ಸ್ವಿಚ್ ಆಫ್ ಮಾಡಿದ್ದೀನಿ, ತಳ್ತಾ ಇದ್ದೀನಿ ಗಾಡಿ. ನಾನು ಡ್ರೈವರು. ನಮ್ಮ ಹತ್ರ ವೀಡಿಯೋ ಕ್ಯಾಮ್ರಾ ಕೊಡಿ, ಫೋನು ಲಂಚ ತಗೊಳ್ಳೋ ಡಿಪಾರ್ಟ್ಮೆಂಟ್ ಫೋಟೋ ಹಿಡ್ಕೊಂಡು ಕೊಡ್ತೀನಿ ಬೇಕಂದರೆ ಕಮಿಷನರ್ಗೆ. ಕಂಡು ಕಾಣದ ನಮ್ಮೂರು, ಕಂಡು ಕಾಣದ ನಮ್ಮೂರು. ನಮಸ್ಕಾರ, ನಮ್ಮ ಹೆಸರು ಕಯ್ಯೂಮ್ ಶರೀಫ್. ನಾನು ಬಡವರು. ನಾನು ಡ್ರೈವರ್ ಆಗಿದ್ದೆ, ಇಷ್ಟು ವರ್ಷ ಓಡ್ತಾ ಇದ್ದೆ. ವಯಸ್ಸಾಗಿದೆ ಅಂತ ಸೀನಿಯರ್ ಅಂತ ಯಾರು ಕೆಲಸ ಕೊಡ್ತಾಯಿಲ್ಲ. ಕೆಲಸ ಮಾಡಿಸ್ಕೊತಾರೆ, ಸಂಬಳ ಕೊಡಲ್ಲ. ಈ ವ್ಯಾಪಾರ ಮಾಡ್ತಾಯಿದ್ದೀನಿ ಫುಟ್ಪಾತ್ ಮೇಲೆ. 2 ಮನೆ ನಾನು ಕಾಯಬೇಕು. ಇವ್ರದ್ದು ಒಂದು ಮನೆ, ನನ್ನೊಂದು ಮನೆ. ಏನು ಕೆಜಿ ಅರ್ಧ ಕೆಜಿ ತಗೊಂಡ್ರೆ 50 ಗ್ರಾಮ್ 100 ಗ್ರಾಮ್ ಹೋಗ್ಬಿಡ್ತದೆ. ಅದು ಲೆಕ್ಕ ಕೇಳಲ್ಲ ಯಜಮಾನ. ನಮ್ಗೆ ಸಿಕ್ಕೋದು 100 ರೂಪಾಯಿ 50 ರೂಪಾಯಿ. ಎಲ್ಲಿ ಮನೆ ನಾವು ಸಾಕೋದು? ನನ್ನ ಮಕ್ಕಳು 4 ಜನ, ಹೆಣ್ಮಕ್ಳು 3, ಒಂದು ಗಂಡು ಮಗ. ಚಪ್ಪರ್ ಕೆಲಸ ಮಾಡ್ತಾವನೆ ಗಂಡು ಮಗ. 3 ಹೆಣ್ಮಕ್ಳಿಗೂ ಮದುವೆ ಮಾಡಿದ್ದೀನಿ. ಇರೋಕ್ಕೆ ಮನೆ ಇಲ್ಲ. ಶ್ರೀಮಂತರು ದೊಡ್ಡವ್ರಿಗೆ ಇರೋ ಹಳ್ಳ ಇರಿದ್ರೆ ನೀರು ಅಲ್ಲೇ ಹೋಗೋದು. ದುಡ್ಡಿರೋವ್ರಿಗೆ ಶ್ರೀಮಂತ MLA MP ಗಳು ಅಲ್ಲೇ ಹೋಗೋದು. ಬಡವ್ರಿಗೂ ನೋಡೋದಿಲ್ಲ. ಫುಟ್ಪಾತ್ ಮೇಲೆ ಮಲ್ಗೋವ್ರಿಗೂ ನೋಡೋಲ್ಲ. ಏನು ಕಷ್ಟ ಇದೆ ಏನಿಲ್ಲ ಅಂತ. ಸುಮ್ಮನೆ ನಾನು ಅದು ಮಾಡ್ತಾಯಿದ್ದೀನಿ, ಇದು ಮಾಡ್ತಾಯಿದ್ದೀನಿ ಹೇಳೋದು ಅಷ್ಟೇ. ಆ ಕಾರ್ಡು ಈ ಕಾರ್ಡು ಮಾಡ್ತಾರೆ. ಏನು ಸಿಗ್ತಾ ಇಲ್ಲ ನಮಗೆ. ಇದು ಆ್ಯಪಲ್ಲು ಮಾಡಿದ್ರೆ ಹೊಟ್ಟೆಗೆ ಸಿಕ್ಕೋದು. 3 ಸತಿ ಹೊಟ್ಟೆಗೆ ಸಿಕ್ಕಲ್ಲ, 2 ಸತಿ 1 ಸತಿ ಅಷ್ಟೇ. ಹೆಂಡತಿ ಮಕ್ಕಳು ಎಲ್ಲಿ ಹೋಗಬೇಕು? ಮನೆ ಇರೋಕ್ಕಿಲ್ಲ. ನಾನು ಅಲ್ಲಿ ಮನೆ ಮಾಡ್ತಾಯಿದ್ದೀನಿ, ಇಲ್ಲಿ ಮನೆ ಮಾಡ್ತಾಯಿದ್ದೀನಿ. ಯಾರು ಮಾಡ್ತಾಯಿದ್ದೀರಾ? ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡೋವ್ರಿಗೆ ಕೊಡ್ತಾವ್ರ. ಪೊಲೀಸವರು ಡಿಪಾರ್ಟ್ಮೆಂಟ್ ಮಾಡ್ತಾರೆ, ಎತ್ತೋ ಗಾಡಿ ಅಂತಾರೆ, 10 ರೂಪಾಯಿ ಕೊಟ್ಟರೆ ಹೋಗ್ಬಿಡ್ತಾರೆ. ಆ ಡಿಪಾರ್ಟ್ಮೆಂಟು ಲಂಚ ತಗೊಳ್ತಾರೆ. ಹಿಂಗೆ ಬರ್ತಾರೆ, 10 ರೂಪಾಯಿ ಕೊಟ್ಟರೆ ಹೋಗ್ಬಿಡ್ತಾರೆ. ಇಲ್ಲಾಂದರೆ ಗಾಡಿ ತಳ್ಬಿಡ್ತಾರೆ. ಕಾರ್ಪೊರೇಷನ್ ಅವ್ರು ಬರ್ತಾರೆ, ಲಾಡಿ ತಗೊಂಡು ಗಾಡಿ ಹಾಕ್ಕೊಂಡು ಹೋಗ್ಬಿಡ್ತಾರೆ. ಏನು ಮಾಡೋದು? ಅದೆಲ್ಲ ನೋಡೋದಲ್ಲ. ಶ್ರೀಮಂತರು ಫೋನ್ ಮಾಡಿ ಕರೆದ್ರೆ ಫಂಕ್ಷನ್ ಆಯ್ತಾ ಅಂದರೆ ಬಿರಿಯಾನಿ ತಿನ್ನೋಕೆ ಹೋಗ್ಬಿಡ್ತಾರೆ. ಬಡವ್ರ ಮನೆಗೆ ಬಂದು ನೋಡೋವ್ರ ಓಟ್ ಹಾಕೋಕ್ಕೆ ಬೀದಿ ಸುತ್ತಾರೆ ಕೈ ಹಿಡ್ಕೊಂಡು. ಆಮೇಲೆ ಚಪ್ಪಲಿ ತೊಡ್ತಾರೆ, ನಾಯಿ ಇರ್ತದೆ. ಡಿಪಾರ್ಟ್ಮೆಂಟ್ ಅವರು ಗೇಟ್ ಇರ್ತಾರೆ, ಲಟ್ಟ ತೊಗೊಂಡು ಪಿಸ್ತಲ್ ಇಸ್ಕೊಂಡು ಬಾಡಿ ಗಾರ್ಡ್ಗಳು. ನನ್ನ ಮಕ್ಕಳು 4 ಜನ, 3 ಜನಕ್ಕೆ ಸಾಲ ಮಾಡಿ ಮದುವೆ ಮಾಡಿಬಿಟ್ಟಿದ್ದೀನಿ. ಹೆಣ್ಮಕ್ಳಿಗೆ ಒಂದು ಮಕ್ಕಳು ಈಗ ಮೊನ್ನೆ 4 ತಿಂಗಳಾಯಿತು ಮದುವೆ ಮಾಡಿ. ತೊಂದರೆ ಐತೆ, ಅವ್ನ ಮನೆ ಇಲ್ಲ. ಈಗ ನನಗೇನೆ ಮನೆ ಇಲ್ಲ. ಅಲ್ಲೇ ಮನೆಯಲ್ಲಿ ಇದ್ದೀವಿ, ಹೆಂಡತಿ ಮಗ. ಈಗ 3 ಜನ, ನನಗೆ ಮನೆ ಇಲ್ಲ. ಅವನಿಗೆ ಅಲ್ಲಿ ಮನೆ ತರಿಸೋದು ಹುಟ್ಟಿಸ್ಬೇಕಂತ ಅವ್ರಿಗೆ. ಅದೆಲ್ಲ ಯಾರು ನೋಡೋದು? ಸಾಲ ಮಾಡಿ ಬ್ಯಾಂಕ್ ಅವರು, ಸಾಲ ಅವರು, ಬಡ್ಡಿ ಅವರು ಫೋನ್ ಮಾಡ್ತಾರೆ. ಫೋನೇ ಸ್ವಿಚ್ ಆಫ್ ಮಾಡಿ ಮಡಗಿದ್ದೀನಿ. ಸಾಲ ಕೊಡಬೇಕಂತ ಫೋನೇ ಸ್ವಿಚ್ ಆಫ್ ಮಾಡಿದ್ದೀನಿ, ತಳ್ತಾ ಇದ್ದೀನಿ ಗಾಡಿ. ನಾನು ಡ್ರೈವರು, ಸೀನಿಯರ್ ಡ್ರೈವರು. ಡ್ರೈವರ್ ಲೈಸೆನ್ಸ್ ಐತೆ, 200 ರನ್ನಿಂಗ್ ಐತೆ. 2030 ಏನು ಡ್ರೈವರ್ ಕೆಲಸ ಕೊಡೋಲ್ಲ. ಏನು ಮಾಡ್ತೀಯ? ಹೊಟ್ಟೆಪಾಡು. ಗಾಡಿ ತಳ್ತಾ ಇದ್ದೀನಿ. ಇವರು ಬೊಂಬೈಯಿಂದ ಬಂದವ್ರೆ, ಹೆಂಡತಿ ಮಕ್ಕಳು ಇದ್ದಾರೆ. ಇವರು ಮನೆ ಸಾಕಬೇಕಲ್ಲ, ಬಾಡಿಗೆ ಕಟ್ಟಬೇಕು, ಎಲ್ಲ ಕಟ್ಟಬೇಕು. ಕನ್ನಡ ಬರೋಲ್ಲ ಸರಿಯಾಗಿ. ಬೊಂಬೈಯಿಂದ ಮಹಾರಾಷ್ಟ್ರ ಅವರು ಎಲ್ಲ ಐತೆ. ಯಾರು ಏನು ಸುಖ ಇಲ್ಲ ಹೆಂಡತಿ ಮಕ್ಕಳ ಹತ್ರ. ಅವ್ನು ದುಡಿದ್ರೆ ನಾವು ಏನಾನು ಕೊಟ್ಟರೆ ಅವ್ನು 100 ರೂಪಾಯಿ 400 ರೂಪಾಯಿ ತಗೊಂಡು ಹೋದರೆ ಮನೆಗೆ ಸೇರಿಕೊಂಡು ಸಾಯಂಕಾಲ ಹೊಟ್ಟೆ ತಿನ್ನಬೇಕು ಅನ್ನ.
ಅಷ್ಟೇ, ಏನು ಬೇರೆ ಏನಿಲ್ಲ. ಸಾಯಂಕಾಲ ಹೋಗಿ ಲೆಕ್ಕ ಕೊಡಬೇಕು, ತೂಕ ಮಾಡಿ ಕೊಡಬೇಕು, ಅಷ್ಟೇ. ಅವನ ಗತಿ ನನ್ನ ಗತಿ ಅಷ್ಟೇ. ನನ್ನ ಹೆಸರು ಕಯ್ಯೂಮ್ ಶರೀಫ್, ಹೊಸಳ್ಳಿ ಮೇನ್ ರೋಡ್ 11ನೇ ಕಿರಾಸ್ ಬಂದು 11 ಈ ಕಿರಾಸ್ನಲ್ಲಿ ಬಂದು ನಾನು ಸಿಗ್ತೀನಿ. ಕೌನ್ಸಿಲರ್ ಆರೀಫು, ಇಮ್ರಾನು ಎಲ್ಲ ಸಿಗ್ತಾರೆ. ಅಲ್ಲೇ ಮನೆ ಹಿಂದ್ಗಡೆ ಇರೋದು. ಯಾರು ಏನು ಕಿತ್ಕೊಳ್ಳೋಂಗಿಲ್ಲ. ಜಮೀರ್ ಅಹ್ಮದ್ ಬರ್ತಾನೆ, ಬಿಂಡೆ ಯಾರಿಗೋ ಕೊಡ್ತಾನೆ. ಒಂದು ಗಾಡಿ ಕೊಡು ಅಂದರೆ ಕೊಡಲ್ಲ ನಮಗೆ. ಅವ್ರ ನೆಂಟರು ಕೊಡ್ತಾರೆ, ಅವರು ಸಪೋರ್ಟ್ ಮಾಡ್ತಾರಲ್ಲ, ಅಕ್ಕಪಕ್ಕ ನಿಂತ್ಕೊಂಡು ಅವ್ರ ನೆಂಟರು ಕೊಡ್ತಾರೆ. ನಮ್ಮಂಥ ಅವ್ರು ಬಡವರು ಕೊಡಲ್ಲ. ಕರೋನಾ ಟೈಮ್ನಲ್ಲಿ ನಾನು ಬಟ್ಟೆ ನೀರು ಬಟ್ಟೆ ಹಾಕ್ಕೊಂಡು ಕಟ್ಕೊಂಡಿರ್ತಾ ಇದ್ವಿ. ಹೆಂಡತಿ ಮಕ್ಕಳು ಯಾವನು ಬೋಳಿ ನನ್ನ ಮಗ ಬಂದು ಒಂದು ತೊಟ್ಟು ಒಂದು ಕೆ ಜಿ ಅಕ್ಕಿ ಕೊಡಲಿಲ್ಲ. ಮನೆಗೆ ಬಂದು ಮೂಟ ಅವ್ರ ಮನೆಗೆ ತಗೊಂಡೋಗಿರೋದು. ಫೋಟೋ ಇಟ್ಕೊತಾರೆ, ಕ್ಯಾಮ್ರಾ ಇಟ್ಕೊಂತಾರೆ. ಯಾರಿಗೋ ಒಬ್ಬರು ಕೊಟ್ಟರೆ ನಾನು ಭಿಕ್ಷಾ ಕೊಡ್ತಾಯಿದ್ದೀವಿ, ಅದು ಕೊಡ್ತಾಯಿದ್ದೀನಿ, ಇದು ಕೊಡ್ತಾಯಿದ್ದೀನಿ ಅಂತ ಯಾರಿಗೂ ಬಡವರು ಕೊಡಲಿಲ್ಲ. ಅವ್ರವ್ರ ಮನೆಗೆ ಬಿಲ್ಡಿಂಗ್ ಅವ್ರಿಗೆ ಕೊಟ್ಟಿದ್ದು, ಬಡವರು ಕೊಟ್ಟಿಲ್ಲ. ಏನೂ ಇಲ್ಲ, ಸಾಯ್ತಾ ಇದೆ ಬಡವರು. ಯಾರು ಏನು ಹೆಲ್ಪ್ ಮಾಡಲಿಲ್ಲ. ನಾನು ಚಾಲೆಂಜಿಂದ ಹೇಳ್ತಾಯಿದ್ದೀನಿ, ನನ್ನೇ ಹೊಟ್ಟೆ ಉರಿತಾ ಇದೆ. ನಾನು ಹೇಳ್ತೀನಿ, ಯಾವನ ಬಂದು ಕೇಳಿ, ನಾನು ಹೇಳ್ತೀನಿ. ನನ್ನ ಚಾಲೆಂಜ್, ನನ್ನ ಫೋಟೋ ನೋಡ್ಕೊ, ಅಡ್ರೆಸ್ಸು ಹೇಳಿದ್ದೀನಿ, ಫೋನ್ ನಂಬರ್ ಬೇಕಾ ಕೊಡ್ತೀನಿ. ಇದು 1 ಕೆ ಜಿ ಇಷ್ಟು ಐತೆ. 50 ಗ್ರಾಮ್ 100 ಗ್ರಾಮ್ ಜಾಸ್ತಿ ಹೋಯ್ತೆ. ಯಾರು ಕೊಡೋದು ಯಾರು ಲೆಕ್ಕ? ಇದು 150 ಗ್ರಾಮು ಯಜಮಾನ ಕೇಳಲ್ಲ. ಗಿರಾಕಿ ಕುಯ್ದು ಕೊಡಬೇಕಾ, ಚಾಕಿಸ್ಕೊಂಡು ಕಮ್ಮಿ ಮಾಡಬೇಕಾ ಹೇಳಿ? ಅದು ಯಜಮಾನ ಕೇಳಲ್ಲ. ನಮ್ಮ ಲೆಕ್ಕ ಸರಿಯಾಗಿ ಸಿಗುತ್ತೆ, ಕೊಡಬೇಕು ಅವನಿಗೆ. ನಾವು ಏನಿದ್ರೆ ಲೆಕ್ಕ ಕೊಡಬೇಕು ಯಜಮಾನಕ್ಕೆ. ಅವನು ಕುತ್ಕೊಂಡು ತಿಂದ್ಬಿಡ್ತಾನೆ. ನಾನು ಬಡವರು ಜೇಬಿಂದ ಆಗಬೇಕು, ಹೊಟ್ಟೆಗೆ ಬಟ್ಟೆ ಕಟ್ಕೋಬೇಕು. ಅದಕ್ಕೂ ಹೆಲ್ಪ್ ಮಾಡಿ. ನೀವು ಎಷ್ಟು ಬಂಡವಾಳ ಹಾಕಿದ್ದೀರಾ, ಎಷ್ಟು ತೆಗಿತೀರಾ? ನಮ್ಮದು ಬಂಡವಾಳ ಏನಿಲ್ಲ, ಎಲ್ಲ ಓನರ್ ಹಾಕ್ಬಿಡೋದು. ಓನರ್ ಹಾಕ್ಬಿಟ್ರೆ ನಾವು ವ್ಯಾಪಾರ ಮಾಡಿ ಸಾಯಂಕಾಲ ಹೋಗಿ ಲೆಕ್ಕ ಕೊಡಬೇಕು. ಲೆಕ್ಕ ಕೊಟ್ರೇ, ಲೆಕ್ಕ ಕೊಡಲಿಲ್ಲ ಅಂದರೆ ಸಂಬಳನೂ ಇಲ್ಲ, ಏನೂ ಇಲ್ಲ. ಸಂಬಳ ಏನಿಲ್ಲ, ಕಮಿಷನ್ನು. ಕೆ ಜಿಗೆ 5 ರೂಪಾಯಿ 10 ರೂಪಾಯಿ ಸಿಕ್ಕೋದು. 10 ರೂಪಾಯಿ 5 ರೂಪಾಯಿ ಇದನ್ನಲ್ಲೇ 150 ಗ್ರಾಮ್ ಹೋಗ್ಬಿಟ್ರೆ ಎಲ್ಲಿ ಸಿಕ್ಕುತ್ತೆ 10 ರೂಪಾಯಿ ನಮಗೆ? ಇದನ್ನಲ್ಲೇ ಹೋಗ್ಬಿಡ್ತದಲ್ಲ ಗಿರಾಕಿಗೆ. ಎಷ್ಟೈತೆ 150 ಗ್ರಾಮು 1 ಕೆ ಜಿ ತೊಗೊಂಡ್ಬಿಡ್ತಾರೆ ಗಿರಾಕಿ. 150 ಗ್ರಾಮ್ ಜಾಸ್ತಿ ತೊಗೊಂಡು ಹೋಗ್ಬಿಡ್ತಾರೆ. ಕಮ್ಮಿ ಕೊಡೋಕ್ಕಾಗುತ್ತಾ? 1 ಕೆ ಜಿ ಕೊಡೋಕ್ಕಾಗಲ್ಲ. 150 ಗ್ರಾಮ್ ಹೋದರೆ 10 ರೂಪಾಯಿ ಕಮಿಷನ್ ನಮ್ಮದು ಹೋಗ್ಬಿಡ್ತದೆ. ಎಲ್ಲಿ ಸಿಕ್ಕುತ್ತೆ ನಮಗೆ? ಅವನಿಗೆ ಸರಿಯಾಗಿ ಲೆಕ್ಕ ಕೊಡಬೇಕು ಓನರ್ಗೆ. ಈ ಕಾಲದಲ್ಲಿ ಹುಡುಗರಿಗೆ ಓದಿಸ್ತಾ ಇಲ್ಲ. ತಂದೆ ತಾಯಿ ಕಷ್ಟನಲ್ಲಿ ಇದ್ದಾರೆ ಅಂತ ಕೆಲ್ಸಕ್ಕೆ ಬಿಟ್ಟರೆ ಅವರು ಒಂದು 50-100 ರೂಪಾಯಿ ಸಂಪಾದನೆ ಮಾಡ್ತಾರೆ. ಗಾಂಜಾ ಹೊಡಿತಾರೆ, ಸುಲಿಷನ್ ಇಂಜೆಕ್ಷನ್ನು, ಚೆರಸ್ ಅದು ಹೊಡ್ಕೊಂಡು ಅಲ್ಲಿ ಸುತ್ತಾರೆ. ಅಪ್ಪ ಅಮ್ಮ ಗೊತ್ತಿಲ್ಲ, ಹಂಗೆ ಹೊಡಿತಾರೆ. ಡಿಪಾರ್ಟ್ಮೆಂಟ್ ಇಟ್ಕೊಂಡು ಏನೋ ಗಾಂಜಾ ಐತೆ, ಅದು ಐತೆ, ಇದು ಐತೆ, ಅದು ಐತೆ ಸರ್, 500 ರೂಪಾಯಿ ಐತೆ, 100 ರೂಪಾಯಿ ಐತೆ, ಕಿತ್ಕೊಂಡು ಹೋಗ್ಬಿಡ್ತಾರೆ. ಹುಡುಗರಿಗೆ ಬಿಟ್ಬಿಡ್ತಾರೆ. ಒಂದು ಹಾಸ್ಟೆಲ್ ಮಾಡಿ ದೊಡ್ಡ MLA MP ಗಳು ಸೇರಿಸಿ ಹುಡುಗರಿಗೆಲ್ಲ ಬೀದಿನಲ್ಲಿ ಎಷ್ಟು ಜನ ಬೇಕಾದ ಜನ ಬೇಕಾದ್ರೆ ಗಾಂಜಾ ಹೊಡ್ಕೊಂಡು, ಡ್ರಗ್ಸ್ ತಗೊಂಡು, ಚೆರಸ್ ಕುಡ್ಕೊಂಡು, ಎಣ್ಣೆ ಹೊಡ್ಕೊಂಡು ಇದ್ದಾರೆ. ಅವರು ಇಡೀ ಡಿಪಾರ್ಟ್ಮೆಂಟ್ ಹೇಳಿ, ಡಿಪಾರ್ಟ್ಮೆಂಟ್ ಕಂಟ್ರೋಲ್ ಮಾಡಿ, ಲಂಚ ತಗೊಳ್ಳೋದು ಬಿಟ್ಬಿಡು ಅಂತ ಹೇಳಿ. ಏನೋ ಆ ಲಂಚ ತಗೊಳ್ಳೋದು ಬಿಟ್ಬಿಡು. ಹೆಡ್ ನಮ್ಮ ಹತ್ರ ವೀಡಿಯೋ ಕ್ಯಾಮ್ರಾ ಕೊಡಿ, ಫೋನು. ಲಂಚ ತಗೊಳ್ಳೋದು ಡಿಪಾರ್ಟ್ಮೆಂಟ್ ಫೋಟೋ ಹಿಡ್ಕೊಂಡು ಕೊಡ್ತೀನಿ, ಬೇಕಂದರೆ ಕಮಿಷನರ್ಗೆ ನಾನು ಕೊಡ್ತೀನಿ.
ಬೆಳಿಗ್ಗೆ ಬರ್ತಾರೆ 5 ಗಂಟೆ 6 ಗಂಟೆಗೆ ಹೋಟೆಲ್ ತೆಗ್ದಿದ್ರೆ ಡೇ ಡ್ಯೂಟಿ ನೈಟ್ ಡ್ಯೂಟಿ ಲಂಚ ತೊಗೊಳ್ತಾರೆ. ಅಂಗಡಿ ತೆಗ್ದಿದ್ರೆ ನೈಟ್ ಡ್ಯೂಟಿ, ಬೆಳಿಗ್ಗೆ ಹೊತ್ತು ಡೇ ಡ್ಯೂಟಿ. ಅದೇನು ಲಂಚ, ಆ ಡಿಪಾರ್ಟ್ಮೆಂಟ್ ಲಂಚ. ಸಂಬಳ ತಗೊಳ್ತಾ ಇಲ್ವಾ? ಗೌರ್ಮೆಂಟ್ ಕೊಡ್ತಲ್ವ ಸಂಬಳ? ಮನೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟು ಲಂಚನಲ್ಲಿ ಮನೆ ನಡೀತಾ ಇರೋದು. ಸಂಬಳ ತಗೊಳ್ತಾ ಇರೋದು ಬಿಲ್ಡಿಂಗ್ ಕಟ್ಟೋಕ್ಕೆ, ಬಂಗ್ಲಾ ಕಟ್ಟೋಕ್ಕೆ. ಊರಿನಲ್ಲಿ ಊರು ಬಿಟ್ಬಿಟ್ಟು ಡಿಪಾರ್ಟ್ಮೆಂಟು ಲಂಚ ಕೊಟ್ಟು ಡಿಪಾರ್ಟ್ಮೆಂಟಿಗೆ ಸೇರ್ಕೊಂಡ್ಬಿಡ್ತಾರೆ. ಇಲ್ಲಿ ನಮ್ಮ ಬಡವರ ಹತ್ರ ಲಂಚ ತೊಗೊಳ್ತಾರೆ. ಫುಟ್ಪಾತ್ ಮೇಲೆ ನಿಲ್ಲಿಸ್ಬೇಡ, ಅದು ನಿಲ್ಲಿಸ್ಬೇಡ ಅಂತ. 8 ಜನ ಇದ್ದಾರೆ, ಕೇಳಿಸಲ್ಲ. ಇಷ್ಟು ಹುಡುಗ ಇದ್ದರೆ ವರ್ಕ್ಶಾಪ್ಗೂ ಆ ಕೂಲಿ ಕೆಲಸಕ್ಕೆ ಆ ಕೆಲಸಕ್ಕೆ ಕಳ್ತಾರೆ. ಯಾವನ್ನೇನು ಮಾಡ್ತಾನೆ MLA MP ಡಿಪಾರ್ಟ್ಮೆಂಟ್ ಹೇಳ್ತಾವ್ರ? ಇಲ್ಲ, ಅವ್ನ ಸೀಟ್ ಇದ್ದರೆ ಸಾಕು, ಹಿಂದ್ಗಡೆ 50 ಜನ ಇದ್ದರೆ ಸಾಕು, ಜೈ ಜೈ ಅಂತ ಹೂವಾರ ಹಾಕಿದ್ರೆ ಸಾಕು. ರಾಜೀವ್ ಗಾಂಧಿಗೆ ಹಾಕೋದು ಹಂಗೆ ಆಗಬೇಕು ಹೂವಾರ.